11 ಹಾಗೂ 12ನೆಯ ಕವನ. ಪಾಶವನ್ನು ಹರಿದೆದ್ದು ಬಂದಂತಿ ರೋಷಿ ಸದೆದನು. ಮತ್ತೆ ತಮ್ಮೊಳು ಭಾಷೆಗಳೊಂದಾಗಿ ಕೂಡಿದರೊಂದು ದಿವಸದಲ್ಲಿ. ಆ ಸಿತಗ ಮೈ ಮರದ ಹೊತ್ತು ಮಹಾಸುರದ ಗಣಿಗಳಲ್ಲಿ ಕಚ್ಚಿಸಿ ಘಾಸಿ ಮಾಡಲು ಬದುಕಿ ಬೇಸರ ನಡಿಗಡಿಗೆ ಭೀಮ. ಅಂದರೆ ಭೀಮನು ಹಗ್ಗದ ಕಟ್ಟುಗಳನ್ನು ಹರಿದು ಹೊರಬಂದು ಕೌರವರನ್ನು ಸದೆಬಡಿದನು. ಮತ್ತೆ ಅವರೆಲ್ಲರೂ ಜೊತೆಯಾಗಿ ಆಡುತ್ತಿದ್ದರು. ಒಂದಾನೊಂದು ದಿನ ಭೀಮನು ಮೈ ಮರೆದಾಗ ಹಾವುಗಳಿಂದ ಕಚ್ಚಿಸಿದರು. ಭೀಮನಿಗೆ ಪ್ರಾಣಾಪಾಯವಾಗಲಿಲ್ಲ. ಭೀಮನು ಬೇಸರದೆ ಕೌರವರ ಕೌಟವನ್ನು ಹೆಜ್ಜೆ ಹೆಜ್ಜೆಗೂ ಸಹಿಸುತ್ತಿದ್ದನು. 12ನೆಯ ಕವನ. ಅರಸ ಕೇಳು, ಆಯುಷ್ಯವುಳ್ಳರೆ ಹರಿಬ್ರಹ್ಮಾದಿಗಳು ಸಂಹರಿಸಲರಿಯರು. ಬರಿದೆ ದೈನಂಬುಡವಿದಿ ಉದಿ ಲೋಕ ಭರತ ವಂಶದ ಬಾಹಿರರು. ನಿಮ್ಮರಸುಗಳು ಭೀಮಂಗೆ ಮಾಡಿದ ಹುರಿ ಹರಿದು ಹರಿಯನು ಮತ್ತೆ ಕೇಳೆಂದ. ಅಂದರೆ ರಾಜನೇ ಕೇಳು, ಆಯುಷ್ಯವಿದ್ದರೆ ಹರಿಬ್ರಹ್ಮಾದಿಗಳು ಒಬ್ಬನನ್ನು ಕೊಲ್ಲಲು ಸಾಧ್ಯವಿಲ್ಲ. ಆದರೆ ಲೋಕದ ಜನರು ವೃಥಾ ಇನ್ನೊಬ್ಬರನ್ನು ಕೊಲ್ಲುವುದೆಂದು ದೀನರಾಗಿ ಭಾವಿಸುತ್ತಾರೆ. ಭರತ ವಂಶಕ್ಕೆ ಬಾಹಿರರಾದ ಕೌರವರು ಭೀಮನನ್ನು ಕೊಲ್ಲಲು ಹೊಸೆದು ಉರಿಯನ್ನು ಆ ಉರಿಯು ಕಿತ್ತು ಹೋದದ್ದನ್ನು ಕೇಳು. ಧನ್ಯವಾದಗಳು.